ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ನೂನ್ ವಲ್ ಕಲಮಿ ವಮಾ ಯಸ್ತುರೂನ್. ನೂನ್, ಲೇಖನಿಯ ಹಾಗೂ ಲೇಖಕರು ಬರೆಯುತ್ತಿರುವುದರಾಣೆ. ಮಾ ಅಂತ ಬಿನಿಅಮತಿ ರಬ್ಬಿಕ ಬಿಮಜ್ನೂನ್. ನಿಮ್ಮ ಪ್ರಭುವಿನ ಅನುಗ್ರಹದಿಂದ ನೀವು ಹುಚ್ಚರಲ್ಲ. ವಇನ್ನ ಲಕ ಲಅಜ್ರನ್ ಗೈರ ಮಮ್ನೂನ್. ಮತ್ತು ಖಂಡಿತವಾಗಿಯೂ ನಿಮಗಾಗಿ ಎಂದಿಗೂ ಮುಗಿದು ಹೋಗದಂತಹ ಸತ್ಫಲವಿದೆ. ವಇನ್ನಕ ಲಅಲಾ ಖುಲುಕಿನ್ ಅಝೀಮ್. ಮತ್ತು ನಿಶ್ಚಯವಾಗಿಯೂ ನೀವು ಚಾರಿತ್ರ್ಯದ ಅತ್ಯುನ್ನತ ಮಟ್ಟದಲ್ಲಿದ್ದೀರಿ. ಫಸತುಬ್ಸಿರು ವಯುಬ್ಸಿರೂನ್. ಸದ್ಯದಲ್ಲೇ ನೀವು ನೋಡಿಕೊಳ್ಳುವಿರಿ ಮತ್ತು ಅವರು ಕಂಡುಕೊಳ್ಳುವರು. ಬಿಅಯ್ಯಿಕುಮುಲ್ ಮಫ್ತೂನ್. ನಿಮ್ಮ ಪೈಕಿ ಯಾರು ಮತಿಭ್ರಾಂತಿಗೊಳಗಾದವರೆಂಬುದನ್ನು. ಇನ್ನ ರಬ್ಬಕ ಹುವ ಅಅಲಮು ಬಿಮನ್ ضل عن سبيله وهو أعلم بالمهتدين. ನಿಮ್ಮ ಪ್ರಭು ಅವನ ಮಾರ್ಗದಿಂದ ಭ್ರಷ್ಟರಾದವರು ಯಾರೆಂಬುದನ್ನು ಚೆನ್ನಾಗಿ ಅರಿತಿರುತ್ತಾನೆ ಮತ್ತು ಸನ್ಮಾರ್ಗದಲ್ಲಿರುವವನನ್ನು ಬಲ್ಲವನಾಗಿದ್ದಾನೆ. ಫಲಾ ತುತಿಇಲ್ ಮುಕಜ್ಜಿಬೀನ್. ಆದುದರಿಂದ ನೀವು ಈ ಸುಳ್ಳಾಗಿಸುವವರ ಒತ್ತಡಕ್ಕೆ ಎಷ್ಟು ಮಾತ್ರಕ್ಕೂ ಮಣಿಯಬೇಡಿರಿ. ವದ್ದೂ ಲೌ ತುದ್ಹಿನು ಫಯುದ್ಹಿನೂನ್. ನೀವು ಸ್ವಲ್ಪ ಮಣಿದರೆ ತಾವು ಮಣಿಯುವವೆಂದು ಇವರು ಇಚ್ಛಿಸುತ್ತಾರೆ. ವಲಾ ತುತಿಅ ಕುಲ್ಲ ಹಲ್ಲಾಫಿನ್ ಮಹೀನ್. ಅತ್ಯಧಿಕ ಆಣೆ ಹಾಕುವ ನೀಚ ವ್ಯಕ್ತಿಗೆ ಎಷ್ಟು ಮಾತ್ರಕ್ಕೂ ಮಣಿಯಬೇಡಿರಿ. ಹಮ್ಮಾಜಿಂ ಮಶ್ಶಾಇಂ ಬಿನಮೀಮ್. ಅವನು ಮೂದಲಿಸುತ್ತಾನೆ, ಚಾಡಿ ಹೇಳುತ್ತಾ ತಿರುಗುತ್ತಾನೆ. ಮನ್ನಾಇನ್ ಲಿಲ್ ಖೈರಿ ಮುಅ್ತದಿನ್ ಅಸೀಮ್. ಸತ್ಕಾರ್ಯಗಳನ್ನು ಮಾಡದಂತೆ ತಡೆಯುತ್ತಾನೆ, ಅಕ್ರಮ ಅತಿರೇಕಗಳಲ್ಲಿ ಮಿತಿಮೀರುವವನಾಗಿದ್ದಾನೆ. ಉತುಲ್ಲಿಂ ಬಅದ ಝಾಲಿಕ ಝನೀಮ್. ಮಹಾ ದುಷ್ಕರ್ಮಿಯಾಗಿದ್ದಾನೆ, ಪೀಡಕನಾಗಿದ್ದಾನೆ ಮತ್ತು ಇದೆಲ್ಲದರ ಜೊತೆಗೆ ಕುಲಗೆಟ್ಟವನೂ ಆಗಿದ್ದಾನೆ. ಅನ್ ಕಾನ ಝಾ ಮಾಲಿನ್ ವಬನೀನ್. ಅವನು ಬಹಳಷ್ಟು ಸಂಪತ್ತು ಮತ್ತು ಸಂತಾನವುಳ್ಳವನೆಂಬ ನೆಲೆಯಲ್ಲಿ ಹೀಗಾಗಿದ್ದಾನೆ. ಇದಾ ತುತ್ಲಾ ಅಲೈಹಿ ಆಯಾತುನಾ ಕಾಲ ಅಸಾತೀರುಲ್ ಅವ್ವಲೀನ್. ಅವನಿಗೆ ನಮ್ಮ ಸೂಕ್ತಗಳನ್ನು ಓದಿ ಕೇಳಿಸಿದಾಗ ಇವೆಲ್ಲ ಗತಗಾಲದ ಕಟ್ಟುಗತೆಗಳು ಎಂದು ಹೇಳುತ್ತಾನೆ. ಸನಸಿಮುಹು ಅಲಲ್ ಖುರ್ತೂಮ್. ಶೀಘ್ರವೇ ನಾವು ಅವನ ಸೊಂಡಿಲಿನ ಮೇಲೆ ಬರೆಯಲಿದ್ದೇವೆ. ಇನ್ನಾ ಬಲೌನಾಹುಂ ಕಮಾ ಬಲೌನಾ ಅಸ್ಹಾಬಲ್ ಜನ್ನತಿ ಇದ್ ಅಕ್ಸಮೂ ಲಯಸ್ರಿಮುನ್ನಹಾ ಮುಸ್ಬಿಹೀನ್. ನಾವು ಒಂದು ತೋಟದ ಮಾಲಕರನ್ನು ಪರೀಕ್ಷೆಗೆ ಗುರಿಪಡಿಸಿದ್ದಂತೆಯೇ ಇವರನ್ನು ಮಕ್ಕಾ ವಾಸಿಗಳನ್ನು ಪರೀಕ್ಷೆಗೊಳಪಡಿಸಿರುತ್ತೇವೆ. ಖಂಡಿತವಾಗಿಯೂ ನಸುಕಿನಲ್ಲಿ ನಾವು ನಮ್ಮ ತೋಟದ ಫಲಗಳನ್ನು ಕೊಯ್ಯುವೆವು ಎಂದು ಅವರು ಆಣೆ ಹಾಕುವಾಗ. ವಲಾ ಯಸ್ತಸ್ನೂನ್. ಮತ್ತು ಅವರು ಯಾವುದೇ ವಿನಾಯಿತಿ ಮಾಡಿರಲಿಲ್ಲ. ಫತಾಫ ಅಲೈಹಾ ತಾಯಿಫುಂ ಮಿರ್ ರಬ್ಬಿಕ ವಹುಂ ನಾಯಿಮೂನ್. ഇരുളಲ್ಲಿ ಅವರು ನಿದ್ರಿಸುತ್ತಿದ್ದಾಗ ನಿಮ್ಮ ಪ್ರಭುವಿನ ಕಡೆಯಿಂದ ಆ ತೋಟಕ್ಕೆ ವಿಪತ್ತೊಂದು ಎರಗಿತು. ಫಅಸ್ಬಹತ್ ಕಸ್ಸರೀಮ್. ಮತ್ತು ಅದರ ಅವಸ್ಥೆಯು ಕೊಯ್ದ ಬೆಲೆಯಂತಾಗಿ ಬಿಟ್ಟಿತು. ಫತನಾದೌ ಮುಸ್ಬಿಹೀನ್.
ಮುಂಜಾನೆ ಅವರು ಪರಸ್ಪರರನ್ನು ಕೂಗಿದರು. ಅನಿಗ್ದು ಅಲಾ ಹರ್ಸಿಕುಂ ಇನ್ ಕುಂತುಂ ಸಾರಿಮೀನ್. ಫಲಗಳನ್ನು ಕೊಯ್ಯಬೇಕಿದ್ದರೆ ನಸುಕಿನಲ್ಲೇ ನಿಮ್ಮ ಹೊಲಗಳ ಕಡೆಗೆ ಹೊರಡಿರಿ ಎಂದರು. ಫಂತಲಕೂ ವಹುಂ ಯತಖಾಫತೂನ್. ಹೀಗೆ ಅವರು ಹೊರಟರು ಮತ್ತು ಅವರು ಪರಸ್ಪರರೊಡನೆ ಪಿಸುಗುಟ್ಟುತ್ತಲಿದ್ದರು. ಅಲ್ಲಾ ಯದ್ಖುಲನ್ನಹಲ್ ಯೌಮ ಅಲೈಕುಂ ಮಿಸ್ಕೀನ್. ಇಂದು ಬಡವನಾರು ನಿಮ್ಮ ತೋಟದೊಳಗೆ ಬಾರದಂತೆ ನೋಡಿಕೊಳ್ಳಬೇಕೆಂದು. ವಗದೌ ಅಲಾ ಹರ್ದಿನ್ ಕಾದಿರೀನ್. ಏನು ಕೊಡಬಾರದೆಂದು ನಿರ್ಧರಿಸಿಕೊಂಡು ಫಲ ಕೊಯ್ಯಲು ತಾವು ಶಕ್ತರೆಂಬಂತೆ ನಸುಕಿನಲ್ಲೇ ಲಗುಬಗೆಯಿಂದ ಅಲ್ಲಿಗೆ ಹೋದರು. ಫಲಮ್ಮಾ ರಔಹಾ ಕಾಲೂ ಇನ್ನಾ ಲದಾಲ್ಲೂನ್. ಆದರೆ ತೋಟವನ್ನು ಕಂಡಾಗ ಹೇಳತೊಡಗಿದರು, ನಾವು ದಾರಿ ತಪ್ಪಿದ್ದೇವೆ. ಬಲ್ ನಹ್ನು ಮಹ್ರೂಮೂನ್. ಅಲ್ಲ, ನಿಜವಾಗಿ ನಾವು ವಂಚಿತರಾಗಿ ಬಿಟ್ಟಿದ್ದೇವೆ. قال أوسطهم ألم أقل لكم لولا تسبحون. ಅವರ ಪೈಕಿ ಉತ್ತಮನಾಗಿದ್ದವನು, ನೀವು ಅಲ್ಲಾಹನನ್ನು ಸ್ತುತಿಸುವುದಿಲ್ಲವೇಕೆ ಎಂದು ನಾನು ನಿಮ್ಮೊಡನೆ ಹೇಳಿರಲಿಲ್ಲವೇ ಎಂದನು. قالوا سبحان ربنا إنا كنا ظالمين. ಆಗ ಅವರು, ನಮ್ಮ ಪ್ರಭು ಪರಮ ಪಾವನನು, ನಿಜಕ್ಕೂ ನಾವು ಅಕ್ರಮಿಗಳಾಗಿದ್ದೆವು ಎಂದರು. فأقبل بعضهم على بعض يتلاومون. ತರುವಾಯ ಅವರಲ್ಲಿ ಪ್ರತಿಯೊಬ್ಬನೂ ಇನ್ನೊಬ್ಬನನ್ನು ತೆಗಳತೊಡಗಿದನು. قالوا يا ويلنا إنا كنا طاغين. ಕೊನೆಗೆ ಅವರು, ಅಯ್ಯೋ ನಮ್ಮ ಪಾಡು, ನಿಜಕ್ಕೂ ನಾವು ವಿದ್ರೋಹಿಗಳಾಗಿ ಬಿಟ್ಟಿದ್ದೆವು. عسى ربنا أن يبدلنا خيرا منها إنا إلى ربنا راغبون. ನಮ್ಮ ಪ್ರಭು ಇದಕ್ಕೆ ಬದಲಾಗಿ ಇದಕ್ಕಿಂತಲೂ ಉತ್ತಮ ತೋಟ ದಯಪಾಲಿಸಲೂಬಹುದು. ನಾವು ನಮ್ಮ ಪ್ರಭುವಿನ ಕಡೆಗೆ ಮರಳುತ್ತೇವೆ ಎಂದರು. كذلك العذاب ولعذاب الآخرة أكبر لو كانوا يعلمون. ಯಾತನೆಯು ಹೀಗಿರುತ್ತದೆ ಮತ್ತು ಪರಲೋಕದ ಯಾತನೆಯಂತೂ ಇದಕ್ಕಿಂತಲೂ ದೊಡ್ಡದಾಗಿದೆ, ಇದನ್ನು ಇವರು ತಿಳಿದಿರುತ್ತಿದ್ದರೆ. إن للمتقين عند ربهم جنات النعيم. ಖಂಡಿತವಾಗಿಯೂ ದೇವಭಯವುಳ್ಳವರಿಗಾಗಿ ಅವರ ಪ್ರಭುವಿನ ಬಳಿ ಅನುಗ್ರಹಗಳು ತುಂಬಿರುವ ಸ್ವರ್ಗೋದ್ಯಾನಗಳಿವೆ. أفنجعل المسلمين كالمجرمين. ನಾವು ಆಜ್ಞಾಪಾಲಕರ ಸ್ಥಿತಿಯನ್ನು ಅಪರಾಧಿಗಳಂತೆ ಮಾಡಿಬಿಡಬೇಕೇ? ما لكم كيف تحكمون. ನಿಮಗೇನಾಗಿದೆ, ನೀವು ಅದೆಂತಹ ತೀರ್ಮಾನ ಮಾಡುತ್ತಿರುವಿರಿ? أم لكم كتاب فيه تدرسون. إن لكم فيه لما تخيرون. ನೀವು ಏನನ್ನು ಮೆಚ್ಚುತ್ತೀರೋ ಅದುವೇ ನಿಮಗಲ್ಲಿ ಖಂಡಿತ ಸಿಗುವುದೆಂದು ನೀವು ಓದುವಂತಹ ಗ್ರಂಥವೇನಾದರೂ ನಿಮ್ಮ ಬಳಿ ಇದೆಯೇ? أم لكم أيمان علينا بالغة إلى يوم القيامة إن لكم لما تحكمون. ಅಥವಾ ನೀವೇನು ಅಪ್ಪಣೆ ಮಾಡುವಿರೋ ಅದುವೇ ನಿಮಗೆ ಸಿಗುವುದೆಂದು ಪುನರುತ್ಥಾನದವರೆಗಾಗಿ ನಿಮ್ಮೊಂದಿಗೆ ಮಾಡಿಕೊಂಡ ಯಾವುದಾದರೂ ಒಪ್ಪಂದದ ಬಾಧ್ಯತೆ ನಮ್ಮ ಮೇಲಿದೆಯೇ? سلهم أيهم بذلك
بذلك زعيم. ನಿಮ್ಮ ಪೈಕಿ ಇದಕ್ಕೆ ಜಾಮೀನುದಾರನು ಯಾರು ಎಂದು ಇವರೊಡನೆ ಕೇಳಿರಿ. أم لهم شركاء فليأتوا بشركائهم إن كانوا صادقين. ಅಥವಾ ಇದರ ಹೊಣೆ ಹೊತ್ತಿರುವ ಇವರೇ ನೇಮಿಸಿಕೊಂಡ ದೇವ ಸಹಭಾಗಿಗಳು ಯಾರಾದರೂ ಇದ್ದಾರೆಯೇ? ಇವರು ಸತ್ಯವಂತರಾಗಿದ್ದರೆ ತಮ್ಮ ಸಹಭಾಗಿಗಳನ್ನು ತರಲಿ. يوم يكشف عن ساق ويدعون إلى السجود فلا يستطيعون. ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಾಗುವ ದಿನ ಜನರನ್ನು ಸಾಷ್ಟಾಂಗವೆರಗಲಿಕ್ಕಾಗಿ ಕರೆಯುವಾಗ ಇವರಿಗೆ ಸಾಷ್ಟಾಂಗವೆರಗಲು ಸಾಧ್ಯವಾಗದು. خاشعة أبصارهم ترهقهم ذلة وقد كانوا يدعون إلى السجود وهم سالمون. ಇವರ ದೃಷ್ಟಿಗಳು ತಗ್ಗಿರುವು, ಅಪಮಾನವು ಇವರನ್ನು ಆವರಿಸಿಕೊಂಡಿರುವುದು. ಇವರು ಕ್ಷೇಮವಾಗಿದ್ದಾಗ ಇವರನ್ನು ಸಾಷ್ಟಾಂಗವೆರಗಲಿಕ್ಕಾಗಿ ಕರೆಯಲಾಗುತ್ತಿತ್ತು, ಆಗ ಇವರು ನಿರಾಕರಿಸುತ್ತಿದ್ದರು. فذرني ومن يكذب بهذا الحديث سنستدرجهم من حيث لا يعلمون. ಆದುದರಿಂದ ಸಂದೇಶವಾಹಕರೇ, ಈ ವಚನವನ್ನು ತಿರಸ್ಕರಿಸುವವರ ವಿಷಯವನ್ನು ನೀವು ನನಗೆ ಬಿಡಿರಿ. ನಾವು ಇವರಿಗೆ ಅರಿವೇ ಆಗದ ರೀತಿಯಲ್ಲಿ ಕ್ರಮೇಣ ಇವರನ್ನು ವಿನಾಶದ ಕಡೆಗೆ ಒಯ್ಯುವೆವು. وأملي لهم إن كيدي متين. ನಾನು ಇವರನ್ನು ಸಡಿಲು ಬಿಡುತ್ತಿದ್ದೇನೆ, ನನ್ನ ತಂತ್ರವು ಪ್ರಚಂಡವಾಗಿದೆ. أم تسألهم أجرا فهم من مغرم مثقلون. ಇವರು ತೀವ್ರ ಭಾರದಡಿಯಲ್ಲಿ ನರಳುವಂತಾಗಲು ನೀವು ಇವರಿಂದ ಏನಾದರೂ ಸಂಭಾವನೆ ಕೇಳುತ್ತಿರುವಿರಾ? أم عندهم الغيب فهم يكتبون. ಇವರು ಬರೆದಿಡುತ್ತಿರುವಂತಹ ಪರೋಕ್ಷ ಜ್ಞಾನವೇನಾದರೂ ಇವರ ಬಳಿ ಇದೆಯೇ? فاصبر لحكم ربك ولا تكن كصاحب الحوت إذ نادى وهو مكظوم. ಸರಿ, ನೀವು ನಿಮ್ಮ ಪ್ರಭುವಿನ ತೀರ್ಪು ಪ್ರಕಟವಾಗುವವರೆಗೆ ತಾಳ್ಮೆ ವಹಿಸಿರಿ ಮತ್ತು ಮತ್ಸ್ಯದವರಂತೆ ಹಜರತ್ ಯೂನುಸ್ ಅಲೈಹಿಸ್ಸಲಾತು ವಸ್ಸಲಾಂ ಆಗಬೇಡಿರಿ. ಅವರು ಕೂಗಿ ಪ್ರಾರ್ಥಿಸಿದಾಗ ಅವರು ಬಹಳ ದುಃಖ ಪೀಡಿತರಾಗಿದ್ದರು. لولا أن تداركه نعمة من ربه لنبذ بالعراء وهو مذموم. ಅವರ ಪ್ರಭುವಿನ ಕೃಪೆಯು ಅವರಿಗೆ ಸಿಗದೇ ಇರುತ್ತಿದ್ದರೆ ಅವರು ಅಪಮಾನಿತರಾಗಿ ಬಟ್ಟಬಯಲಿನಲ್ಲಿ ಎಸೆಯಲ್ಪಡುತ್ತಿದ್ದರು. فاجتباه ربه فجعله من الصالحين. ಕೊನೆಗೆ ಅವರ ಪ್ರಭು ಅವರನ್ನು ಆರಿಸಿಕೊಂಡನು ಮತ್ತು ಅವರನ್ನು ಸಜ್ಜನ ದಾಸರ ಪಾಲಿಗೆ ಸೇರಿಸಿಕೊಂಡನು. وإن يكاد الذين كفروا ليزلقونك بأبصارهم لما سمعوا الذكر ويقولون إنه لمجنون. ಈ ಸತ್ಯ ನಿಷೇಧಿಗಳು ಉಪದೇಶವನ್ನು ಕುರ್ಆನನ್ನು ಕೇಳಿದಾಗ ನಿಮ್ಮನ್ನು ಕಿತ್ತು ಹಾಕುವರೋ ಎಂಬಂತೆ ನಿಮ್ಮನ್ನು ದುರುಗುಟ್ಟುತ್ತಾರೆ ಮತ್ತು ಇವನು ಖಂಡಿತ ಹುಚ್ಚನೆಂದು ಹೇಳುತ್ತಾರೆ. وما هو إلا ذكر للعالمين. ವಾಸ್ತವದಲ್ಲಿ ಇದು ಸಕಲ ವಿಶ್ವದವರಿಗೆ ಒಂದು ಉಪದೇಶವಾಗಿದೆ.